ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಸತ್ಯವೇದದಲ್ಲಿ ಈ ವಾಕ್ಯವನ್ನು ಅನೇಕ ಸಾರಿ ಓದುತ್ತೇವೆ. ಆದರೆ ನಮ್ಮ ನಡೆ ನುಡಿಯಲ್ಲಿ ಇತರರ ಬಗ್ಗೆ ಕಾಳಜಿಯಾಗಲಿ ಪ್ರೀತಿಯಾಗಲಿ ಇರುವುದಿಲ್ಲ. ಒಂದು ಶ್ರೀಮಂತ ಕುಟುಂಬ, ಶ್ರೀಮಂತನ ಮನೆಯಲ್ಲಿ ವೈಭೋಗದ ಜೀವನ. ಇನ್ನೊಂದು ಬಡ ಕುಟುಂಬ, ಬಡವನ ಮನೆಯಲ್ಲಿ ಊಟಕ್ಕೂ ಗತಿಯಿಲ್ಲ. ಮನೆ ಕೆಲಸ ಮಾಡುವ ತಾಯಿ, ಒಬ್ಬಳು ಮಗಳು. ಎಲ್ಲರ ಹಾಗೆ ಆಸೆ ಆಕಾಂಕ್ಷೆಗಳು ಅವರಿಗೆ ಇರುವುದು ಸಹಜ. ಈ ಕುಟುಂಬವು ದೇವರಲ್ಲಿ ಭಯಭಕ್ತಿಯುಳ್ಳ ಕುಟುಂಬ. ನಮ್ಮ ಸಮಾಜದಲ್ಲಿ ಸಹಜವಾಗಿ ನಡೆಯುವ ವಿಷಯಗಳು ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಬದುಕು ಎಷ್ಟು ಅರ್ಥಪೂರ್ಣವಾಗಿರುತ್ತದೆ ಎಂಬುದನ್ನು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಡೆದ ಈ ಘಟನೆಯು ಒಂದು ಸಾಕ್ಷಿ. ಬಾ ದೇವ್ರೆ, ಇದೊಂದು ಕಟ್ಟಿಗೆ ಸಾಕಾಗಿ ಹೋಯ್ತು. ಒಂದು ಸಾರಿ ಉರಿಯೋದು ಸಹ ಇಲ್ಲ, ಎಂತ ಸಹ ಇಲ್ಲ. ಗಂಟೆ ಆಗ್ಲಿ 9 ಆಗಿ ಹೋಯ್ತು. ಈ ಹುಡುಗಿಗೆ ನೀವು ಯಾವ ಅನ್ನ ಮಾಡಿ ನಾನು ಶಾಲೆಗೆ ಕಳಿಸುದ, ಇನ್ನು ಸಹ ಅನ್ನ ಬೇಯಲಿಲ್ಲ. ಕರ್ಮ ಇಲ್ಲ ಅದು. ಬಾ, ಎಂತ ಒಂದು ಜೀವಿತವ, ಕಷ್ಟ ಕಷ್ಟ. ಎಂತದ ನಿಂದೆಂತದು? ನಿಂಗೆ ಬಟ್ಟೆದು ಒಂದೇ ಚಿಂತೆ ಮಾರತಿ. ಯಾವಾಗ ನೋಡಿದ್ರು ಬಟ್ಟೆ 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 ಎಂತದ್ದು? ನಾನ್ ನಿನ್ಗೆ ಅಲ್ಲಿಗೆ ಅವರ ದನಿಯವರ ಮನೆಯಲ್ಲಿ ಕೆಲಸ ಮಾಡಿ ನಿಂಗೆ ಕಾಲೇಜ್ ಫೀಸ್ ಕಟ್ಟುದ, ಪುಸ್ತಕ ತೆಗಿಸಿ ಕೊಡುದ, ಇಲ್ಲಿ ಊಟಕ್ಕೆ ತಂದು ಹಾಕುದ, ಎಂತ ಮಾಡುದು ನಾನು? ಯಾವಾಗ ನೋಡಿದ್ರು ಬಟ್ಟೆ ತಂದಿ, ಬಟ್ಟೆ ಇಲ್ಲದೆ ಹೊಸ ಬಟ್ಟೆ ಇಲ್ಲದೆ ನಿಂಗೆ ಕ್ರಿಸ್ಮಸ್ ಆಗುದಿಲ್ವಾ? ನೀ ಹಾಗೆ ಹೇಳ್ಬೇಡ. ಇದ್ದ ಬಟ್ಟೆಯನ್ನು ಒಗ್ದು ಚಂದವಾಡಿ ಹಾಕಿಕೊಂಡು ಹೋಗು, ಗೊತ್ತಾಯ್ತಾ? ಯೇಸು ಸ್ವಾಮಿ ನಿನ್ನ ಬಟ್ಟೆಯನ್ನೆಲ್ಲ ನೋಡುದು. ನೀನು ಯಾವ ರೀತಿಯಲ್ಲಿ ಜೀವನ ಮಾಡ್ತಿ ಅದನ್ನ ದೇವ್ರು ನೋಡ್ತಾನೆ, ಗೊತ್ತಾಯ್ತಾ? ಬಟ್ಟೆ ಅಂತೆ ಬಟ್ಟೆ ನೋಡುವ. ಇವತ್ತು ಹೋಗಿ ಅಲ್ಲಿ ಧನ್ಯವರ ಹತ್ರ ಕೇಳ್ತೇನೆ, ಸಾಲ ಕೊಟ್ರೆ ನಿಂಗೆ ಹೊಸ ಅಂಗಿ ತಂದು ಕೊಡ್ತೇನೆ, ಇಲ್ಲದಿದ್ರೆ ಇದ್ದದ್ದನ್ನು ಹಾಕಿಕೊಂಡು ಹೋಗು, ಗೊತ್ತಾಯ್ತಾ? ಯಾವಾಗ ನೋಡಿದ್ರು ಬಟ್ಟೆ ಬಟ್ಟೆ ಬಟ್ಟೆ, ಅದು ಬೇಕು ಇದು ಬೇಕು. ನಾನು ಎಲ್ಲಿಂದ ತರ್ಲಿ, ಎಲ್ಲಿಗೆ ಹೋಗ್ಲಿ? ನಿಲ್ಲ 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 ನಿಲ್ಲ, ಊಟ ಮಾಡಿ ಹೋಗ. ಇಂತ ಭಾಷೆ ಇಲ್ಲದ ಹುಡುಗಿಯೇನ, ಎಲ್ಲ ಇವಳು ಹೇಳಿದಾಗೆ ಆಗ್ಬೇಕು. ನನ್ನ ಕರ್ಮ, ನಾನೆಂತ ಮಾಡುದು? ಹಲೋ ಆದಿಲ್, ಹೇಗಿದ್ದಿ? ನಾಡಿದ್ದು ನಮ್ಮ ಕ್ರಿಸ್ಮಸ್ ಹಬ್ಬ ಇದೆ. ಈ ವರ್ಷ ಗ್ರ್ಯಾಂಡ್ ಆಗಬೇಕು ಹಬ್ಬ. ಎಲ್ಲ ಫ್ರೆಂಡ್ಸ್ನವ್ರು ಒಟ್ಟಾಗಬೇಕು, ಗಮ್ಮತ್ತು ಮಾಡುವ, ಊಟ ಗೀಟ ಎಲ್ಲ ಮಾಡಿ ಗಮ್ಮತ್ತು ಮಾಡುವ, ಎಲ್ಲ ಒಟ್ಟಾಗಿ ಸೇರು, ಆಯಿತಾ? ಎಲ್ಲ ಬನ್ನಿ. ಓಕೆ ಓಕೆ ಓಕೆ, ಬಾಯ್ 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 ಬಾಯ್, ಥ್ಯಾಂಕ್ ಯು. ಬರಕ್ಕ, ಕುತ್ಕೊಳ್ಳಕ್ಕ. ಈ ವರ್ಷ ನಮ್ಮದು ಕ್ರಿಸ್ಮಸ್ ಹಬ್ಬ ಭಾರಿ ಗ್ರ್ಯಾಂಡ್ ಆಗಬೇಕು. ನಾನೆಲ್ಲ ಫ್ರೆಂಡ್ಸನ್ನು ಕರೆದಿದ್ದೇನೆ, ಎಲ್ಲರೂ ಬರ್ತಾ ಇದ್ದಾರೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಪೋರ್ಕ್ ಎಲ್ಲ ಐಟಮ್ ಇರಬೇಕು ಅದರಲ್ಲಿ, ಏನು ಕಮ್ಮಿ ಆಗಬಾರ್ದು. ಅದಕ್ಕೆ ಏನೇನು ಇದೆಯೋ ಎಲ್ಲ ತಗೊಳ್ಳಿ, ಖರ್ಚು ಮಾಡಿ. ಆಯ್ತು, ನನ್ನ ಫ್ರೆಂಡ್ಸ್ನವರನ್ನು ಸಹ ನಾನು ಕರಿತೇನೆ. ಆಯ್ತಕ್ಕ, ಬರಲಿ, ಎಲ್ಲರೂ ಬರಲಿ, ಎಲ್ಲ ಒಟ್ಟಿಗೆ ಗಮ್ಮತ್ತು ಮಾಡುವ. ಆಯ್ತು, ಎಲ್ಲ ಕೆಲಸವನ್ನು ಸಹ ನಾನು ಅಡಿಗೆಯವರ ಹತ್ರ ಹೇಳಿ ಮಾಡಿಸ್ತೇನೆ. ಆಯ್ತಕ್ಕ, ಸಹ ಚಿಂತೆ ಮಾಡಬೇಡ, ಎಲ್ಲ ಮಾಡಿಸ್ಬಿಡಿ, ಎಲ್ಲ ರೆಡಿ ಮಾಡಿಸಿ ಎಲ್ಲ. ಆಯ್ತು. ನಿಮ್ದೆಂತ ಪಾರ್ಟಿ ಮಾರೆ? ಎಷ್ಟು ಬೇಕು? ಸರಿ, ಹೋಗಿ ನೀವು ಸಹ ಒಂದು ಗಮ್ಮತ್ ಮಾಡಿ ಈ ಸಲ.
ಓಕೆ, ಬಾಯ್ ಬಾಯ್, ಎಂಜಾಯ್. ಏನಮ್ಮ, ನಿಂದೇನು ಸಮಸ್ಯೆ? ಏನು 1,000ನ? ನಾನೇನು ಹಣದ ಮರ ನೆಟ್ಟಿದ್ದಾನ ಇಲ್ಲಿ? ಹಬ್ಬ ಬಂತಲ್ಲ, ನನ್ನ ಮಗಳು ಹೊಸ ಫ್ರಾಕ್ ಬೇಕಂತ ಹೇಳಿದ್ದಾರೆ. ಏನಮ್ಮ ಸಾಲ ಮಾಡಿ ಹಬ್ಬ ಮಾಡ್ಬೇಕಾ ನಿಂಗೆ? ಏನ್ ಮಾಡು ಸ್ವಾಮಿ, ಸಣ್ಣ ಮಕ್ಕಳಲ್ಲ, ಎಲ್ಲ ಮಕ್ಕಳು ಹಾಕುವಾಗ ಅವರಿಗೆ ಹೊಸ ಬಟ್ಟೆ ಹಾಕಲಿಕ್ಕೆ ಆಸೆ ಇರ್ತದಲ್ಲ ಸ್ವಾಮಿ. ತಗೊಂಡ ಹಣ ನೀನು ವಾಪಸ್ ಕೊಡ್ಲಿಲ್ಲ, ನೀನು ಪುನಃ ಯಾವ ಹಣ ಕೊಡ್ಬೇಕು ನಿಂಗೆ? ಇಲ್ಲಿ ಸ್ವಾಮಿ, ನಾನು ನಿಮ್ಮ ಮನೆ ಕೆಲಸ ಮಾಡಿ ನಿಮ್ಮ ಋಣ ತೀರಿಸ್ತೇನೆ ಸ್ವಾಮಿ, ನಿಮ್ಮ ಸಾಲ ಇಟ್ಟುಕೊಳ್ಳುದಿಲ್ಲ ಸ್ವಾಮಿ. ಹಣ ಎಲ್ಲ ಕೊಡ್ಲಿಕ್ಕೆ ಆಗಲ್ಲಮ್ಮ, ಕೆಲಸ ಮಾಡು, ಹೋಗು, ಕೆಲಸ ಮಾಡು. ಒಂದು ಸಹಾಯ ಮಾಡಿ ಸ್ವಾಮಿ, ಈ ಸಲ ಒಂದು ನನ್ನ ಮಗಳಿಗೆ ಒಂದು ಕೊಡಿ ಸ್ವಾಮಿ, ಅವಳು ಎಲ್ಲರಾಗಿ ಒಂದು ಬಟ್ಟೆ ಹಾಕಿ ಸ್ವಾಮಿ. ಕೆಲಸ ಮಾಡಮ್ಮ, ಕೆಲಸ ಮಾಡಿ, ನೀನು ಮೊದಲು ಕೆಲಸ ಮಾಡು. ಅಮ್ಮ, ಇವತ್ತೇನಾಯ್ತು? ಹಣ ಕೇಳಿದ್ಯಾ ನೀನು? ಹೌದು ಮಗಳೇ, ನಾನು ಕೇಳಿದೆ, ಆದ್ರೆ ಅವ್ರು ಕೊಡ್ಲಿಲ್ಲ ಮಗ. ಏನ್ ಮಾಡುದು ಈಗ? ಈ ವರ್ಷ ನೀನು ಇದ್ದ ಬಟ್ಟೆನೆ ಹಾಕಿಕೊಂಡು ಹೋಗ, ಇಂದ ಬೇಸರ ಮಾಡ್ಬೇಡ. ದೇವ್ರು ಒಂದಲ್ಲ ಒಂದ್ ದಿವಸ ನಮ್ಗೆ ಕೊಡ್ತಾನೆ ಮಗ, ನೀನ್ ನಂಬಿಕೆ ಇಡು, ದೇವರಲ್ಲಿ ನಂಬಿಕೆ ಇಡು ಮಗ. ಎಂತ ದೇವ್ರು ನಮ್ಗೆ ಎಂತ ಕೊಟ್ಟಿದ್ದಾನೆ? ದಿನ ಪ್ರಾರ್ಥನೆ ಮಾಡ್ತೀವಿ, ಏನದು? ಇಲ್ಲ ಮಗಳೇ, ಯಾವಾಗ್ಲೂ ನಾವು ದೇವರಲ್ಲಿ ಭರವಸೆ ಇಡ್ಬೇಕು. ದೇವರು ಇವತ್ತಲ್ಲದಿದ್ರು ನಾಳೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನುವಂತ ನಂಬಿಕೆ ನಮ್ಗೆ ಇರ್ಬೇಕು ಮಗ. ನೀ ಹಾಗೆಲ್ಲ ಮಾತಾಡ್ಬಾರ್ದು, ನಾವು ದೇವರನ್ನು ವಿರೋಧಿಸಿ ಮಾತಾಡ್ಬಾರ್ದು, ಗೊತ್ತಾಯ್ತಾ? ಸಲಾಂ ಶಾಲಾಂ, ಹೇಗಿದ್ದೀರಿ? ಹುಷಾರಿದ್ದೇನೆ. ಮತ್ತೆ ಸೌಖ್ಯನಾ? ಮತ್ತೆ ಎಲ್ಲ ಹೇಗಾಗ್ತಾ ಉಂಟು ಕ್ರಿಸ್ಮಸ್ ಪ್ರಾಕ್ಟೀಸ್ ಎಲ್ಲ? ಸೂಸನ್ ಒಬ್ಳು ಬರ್ಲಿಲ್ವಾ? ಯಾಕೆ ಗೊತ್ತಿಲ್ವಾ? ಹೌದಾ, ಯಾಕೆ ಬರ್ಲಿಲ್ಲ ಅವಳು? ಹಲೋ ಹಲೋ, ಯಾರು? ಅಯ್ಯ ಮಾತಾಡುದಾ? ಪ್ರಮಿಳಕ್ಕ ಸಲಾಂ, ಅಯ್ಯ ಮಾತಾಡೋದು. ಸಲಾಂ ಅಯ್ಯ. ಮತ್ತೆ ಹೇಗಿದ್ದೀರಿ? ಸೌಖ್ಯ ಅಯ್ಯ, ನಾವೆಲ್ಲ ಸೌಖ್ಯ ಇದ್ದೇವೆ. ಏನು ಮಗಳು ಕ್ರಿಸ್ಮಸ್ ಪ್ರಾಕ್ಟೀಸ್ಗೆ ಬರ್ಲಿಲ್ವಲ್ಲ? ಅಯ್ಯ, ಅವಳು ಪ್ರಾಕ್ಟೀಸಿಗೆ ಬರೋದಿಲ್ಲ ಅಯ್ಯ. ಯಾಕೆ, ಏನಾಯ್ತು? ಅವಳಿಗೆ ಕ್ರಿಸ್ಮಸ್ಗೆ ಹೊಸ ಫ್ರಾಕ್ ಬೇಕಂತ ಹೇಳಿದ್ಲು, ಆದ್ರೆ ನಂಗೆ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ. ಹಳೇದನ್ನೇ ಹಾಕಿಕೊಂಡು ಹೋಗು ಅಂತ ಹೇಳಿದೆ. ಅದಕ್ಕೆ ಇಲ್ಲ, ನನ್ಗೆ ಹೊಸ ಫ್ರಾಕ್ ಕೊಟ್ರೆ ಮಾತ್ರ ನಾನು ಹೋಗುದು ಅಂತ ಹೇಳಿದ್ದಾಳೆ. ಹಾಗೆ ಪ್ರಾಕ್ಟೀಸ್ಗೆ ಸಹ ಬರ್ಲಿಲ್ಲ ಅಯ್ಯ. ಹೌದಾ? ಹೌದಯ್ಯ, ನೀವೇನು ಯೋಚನೆ ಮಾಡಬೇಡಿ. ಹೌದಯ್ಯ, ನಾನೆಂತ ಮಾಡುದಯ್ಯ, ನಾನು ಕೆಲಸ ಮಾಡಿದ್ದ ಅವಳ ನಮ್ಗೆ ಹೊಟ್ಟೆಗೆ ಊಟಕ್ಕೆ ಮತ್ತೆ ಅವಳ ಶಾಲೆದ್ದು ಖರ್ಚಿಗೆ ಆಗ್ತದೆ. ನಾನು ಎಲ್ಲಿಂದ ತರುದಯ್ಯ? ಪುನಃ ಪುನಃ ಸಾಲ ಮಾಡಿ ತರ್ಲಿಕ್ಕೆ ಸಹ ನನಗೆ ಕಷ್ಟ. ಇರ್ಲಿ, ನಾನು ಮಾತಾಡ್ತೇನೆ ಅವಳ ಹತ್ರ, ನಾನು ಮಾತಾಡ್ತೇನೆ, ಏನು ಯೋಚನೆ ಮಾಡಬೇಡಿ ಆಯ್ತಾ? ದೇವ್ರು ಸಹಾಯ ಮಾಡ್ತಾನೆ. ನೀವೇ ಮಾತಾಡಿ ಅವಳನ್ನ ಕರ್ಕೊಂಡು ಹೋಗಿ, ನನಗೆ ಸಾಧ್ಯ ಇಲ್ಲ, ನಾನು ಹೇಳಿದ್ದ ಅವಳು ಕೇಳುದಿಲ್ಲ ಅಯ್ಯ. ಖಂಡಿತ ಪ್ರಮಿಳಕ್ಕ, ನಾನು ಮಾತಾಡ್ತೇನೆ ಆಯ್ತಾ? ಆಯ್ತಯ್ಯ, ಆಯ್ತಯ್ಯ, ಆಯ್ತು ಆಯ್ತು ಓಕೆ ಆಯ್ತಾ? ಆಯ್ತಯ್ಯ, ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ಹೇಗಿದೀಯಾ? ನಾನು ಹುಷಾರಿದ್ದೇವೆ. ಬನ್ನಿ ಬನ್ನಿ. ಸಲಾಮ್ ಅಯ್ಯ, ಸಲಾಮ್. ಸಲಾಂ ಪ್ರಭಾಕ. ಕೂತ್ಕೊಳ್ಳಿ. ಮತ್ತೆ ಹೇಗಿದ್ದೀರಿ? ಸೌಖ್ಯ ಇದ್ದೇವೆ ಅಯ್ಯ. ಏನು ಇಷ್ಟೊತ್ತಲ್ಲಿ ಬಂದ್ರಿ? ಹಾಗೆ ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸಿ ಹೋಗುವ ಅಂತ ಬಂದೆ. ಹೌದಯ್ಯ, ಸಂತೋಷ ಆಯ್ತು ನೀವು ಬಂದದ್ದು. ಏನು ಇವಳು ಪ್ರಾಕ್ಟೀಸ್ ಬರ್ತಾ ಇಲ್ಲ? ಯಾಕೆ ಸುಜನ್ ಕ್ರಿಸ್ಮಸ್ ಪ್ರಾಕ್ಟೀಸ್ ಬರ್ತಾ ಇಲ್ಲ? ಏನ್ ಹೇಳುದಯ್ಯ, ಅವಳಿಗೆ ಕ್ರಿಸ್ಮಸ್ಗೆ ಹೊಸ ಬಟ್ಟೆ ಬೇಕಂತ ಕೂತಿದ್ದಾಳೆ. ಹೊಸ ಬಟ್ಟೆ ಇಲ್ಲಂದ್ರೆ ಕ್ರಿಸ್ಮಸ್ಗೆ ಹೋಗುದಿಲ್ಲ ಅಂತ ಅವಳಿದು ಒಂದೇ ಹಠ. ಆಯ್ತಾ? ಅದಕ್ಕೆ ನಾನೇನ್ ಮಾಡುದು, ನಾನ್ ಮನೆ ಕೆಲ್ಸಕ್ಕೆ ನಂಗೆ ಎಷ್ಟು ಸಂಬಳ ಸಿಗ್ತದೆ ಅಂತ ನಿಮ್ಗೆ ಗೊತ್ತುಂಟಲ್ಲ ಅಯ್ಯ. ಅದ್ರಲ್ಲಿ ನಾನು ಪುನಃ ಇವಳಿಗೆ ಎಲ್ಲಿಂದ ಹೊಸ ಬಟ್ಟೆ ತಂದು ಕೊಡ್ತೇನೆ. ನಾನು ಹೇಳ್ತಾ ಇದ್ದೇನೆ, ಇದ್ದ ಬಟ್ಟೆಯಲ್ಲಿ ಹೋಗು ಮಗ, ಅದೇನಾಗುದಿಲ್ಲ. ನಮ್ಮ ಚರ್ಚೆಲೆಲ್ಲ ದೇವ್ರು ಬಟ್ಟೆ ನೋಡುದಲ್ಲ, ನಮ್ಮ ಹೃದಯ ನೋಡ್ತಾನೆ. ನಾವ್ ಎಷ್ಟು ಆತನನ್ನು ಪ್ರೀತಿ ಮಾಡ್ತೇವೆ ಅಂತ ನೋಡ್ತಾನೆ. ನೀನು ಹೋಗು ಅಂತ ಹೇಳಿದ್ರೆ ನಾನ್ ಹೇಳಿದ್ ಒಂದು ಚೂರು ಅವಳ ಕಿವಿಗೆ ಹೋಗುದಿಲ್ಲ ಅಯ್ಯ. ನಾನು ಏನ್ ಮಾಡ್ದೆ? ನೀವು ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ. ಇಲ್ಲ, ನಾನು ಬಟ್ಟೆ ತಂದಿದ್ದೇನೆ ಅವಳಿಗೆ. ಆಯ್ತಾ ಮಗಳೇ? ಈ ಬಟ್ಟೆ ತಗೋ, ಚಂದ ಕ್ರಿಸ್ಮಸ್ ಹಬ್ಬ ಮಾಡು. ಆಯ್ತಾ? ಪ್ರಾಕ್ಟೀಸ್ಗೆ ಬಾ. ಆಯ್ತಾ? ನೋಡು, ದೇವ್ರ ಮಕ್ಕಳು ಯಾವಾಗ್ಲೂ ಒಂದು ಭರವಸೆಯಲ್ಲಿ, ನಂಬಿಕೆಯಲ್ಲಿ ನಾವಿರ್ಬೇಕು. ಇದ್ದಾಗ ಮಾತ್ರ ದೇವ್ರು, ಇಲ್ಲದೆ ಇದ್ದಾಗ ದೇವ್ರು ಅಂತಲ್ಲ. ಆಯ್ತಾ? ನಾವು ಯಾವಾಗ್ಲೂ ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಪ್ರೀತಿಯಲ್ಲಿ, ದೇವರ ಸಂಪರ್ಕದಲ್ಲಿ ಇರ್ತೇವಲ್ಲ, ಆಗ ಖಂಡಿತವಾಗಿ ದೇವರು ನಮ್ಗೆ ಎಲ್ಲವನ್ನ ಕೊಡ್ತಾನೆ. ಅರ್ಥ ಆಯ್ತಾ ಮಗಳೇ? ಕ್ರೈಸ್ತಿಯ ಜೀವಿತ ಅಂದ್ರೆ ಅದು ಒಂದು ನಿರೀಕ್ಷೆ, ಭರವಸೆಯ ಜೀವಿತ. ಅದು ದೇವ್ರು ಹೇಗಾದ್ರೂ ಮಾಡಿ ಕೊಡ್ತಾನಲ್ವಾ? ಇದ್ರೆ ಮಾತ್ರ ನಾವು ಹೋಗೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಹಠ ಮಾಡಬಾರ್ದು ಅಮ್ಮ ಒಟ್ಟಿಗೆ. ಆಯ್ತಾ? ಈಗ ಬಾ, ದೇವ್ರು ನಿನ್ನ ಆಶೀರ್ವಾದ ಮಾಡ್ತಾನೆ. ಯಾವಾಗ್ಲೂ ದೇವರ ವಾಕ್ಯ ಓದ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಚರ್ಚಿಗೆ ತಪ್ಪದೆ ಬರ್ಬೇಕು. ಆಯ್ತಾ? ದೇವ್ರು ನಿನ್ನ ಇನ್ನು ಹೆಚ್ಚಾಗಿ ಆಶೀರ್ವಾದಿಸ್ತಾನೆ. ಆಯ್ತಾ? ದೇವ್ರು ನಿನ್ನ ಆಶೀರ್ವಾದ ಮಾಡ್ಲಿ. ಆಯ್ತಾ? ಬಾ ಪ್ರಾಕ್ಟೀಸ್ಗೆ. ಓಕೆ? ಗೊತ್ತಾಯ್ತಲ್ಲ, ಇನ್ನು ಹೊಸ ಬಟ್ಟೆ ಬೇಕಂತ ಜಗಳ ಮಾಡ್ಲಿಕ್ಕಿಲ್ಲಲ್ಲ. ಅಯ್ಯ ತಂದು ಕೊಟ್ರಲ್ಲ. ಇನ್ನು ನನ್ನ ಹತ್ರ ಜಗಳ ಮಾಡ್ಬೇಡ. ಗೊತ್ತಾಯ್ತಾ? ನಿಂಗೆ ಎಂತ ಬೇಕು ನೀನ್ ದೇವ್ರಲ್ಲಿ ಬೇಡು. ದೇವ್ರು ಯಾರ ಮುಖಾಂತರ ಆದ್ರೂ ಕಳಿಸಿ ಕೊಡ್ತಾರೆ. ನೋಡು, ಅಯ್ಯನ ಹತ್ರ ಈಗ ಕಳಿಸಿ ಕೊಡ್ಲಿಲ್ವಾ? ನಾನ್ ನಿಂಗೆ ಹೇಳಿಲ್ವಾ ಯಾವಾಗ್ಲೂ, ಮಗ ದೇವರಲ್ಲಿ ನಂಬಿಕೆ ಇಡು, ದೇವ್ರು ಎಲ್ಲವನ್ನು ನಮ್ಗೆ ಒದಗಿಸಿ ಕೊಡ್ತಾನಂತ. ಆದ್ರೆ ನಿನ್ಗೆ ನಂಬಿಕೆ ಇಲ್ಲ ಅಲ್ಲ. ನೀನ್ ಮೊನ್ನೆ ನನ್ನ ಹತ್ರ ಜಗಳ ಮಾಡಿದ್ದೆ, ಯಾಕೆ ದೇವರನ್ನು ನಂಬ್ಬೇಕಂತ. ನೋಡು, ಈಗ ನೋಡು, ದೇವ್ರು ಯೇಸು ಸ್ವಾಮಿ ಅಯ್ಯನ ಮುಖಾಂತರ ನಿಂಗೆ ಬಟ್ಟೆ ಕೊಟ್ಟು ಕಳಿಸ್ಲಿಲ್ವಾ? ಇನ್ನು ಮುಂದೆ ಹಾಗೆ ಮಾಡ್ಬೇಡ. ಆಯ್ತಾ? ಪ್ರಾರ್ಥನೆ ಮಾಡು, ಹೆಚ್ಚಾಗಿ ದೇವರಲ್ಲಿ ಭರವಸೆ ಇಡ್ಬೇಕು. ಅರ್ಥ ಆಯ್ತಾ? ಭರವಸೆ ಬದುಕು ನಮ್ಮದಾಗ್ಬೇಕು. ಗೊತ್ತಾಯ್ತಾ? ಆಯ್ತಾ? ಓಕೆ, ಆಯ್ತಯ್ಯ. ಉಪಕಾರ ಆಯ್ತು ನಿಮ್ಗೆ. ಥ್ಯಾಂಕ್ಸ್. ಬನ್ನಿ ಎಲ್ಲ. ಆಯ್ತಾಯ್ತು, ನಾನ್ ಬರ್ತೀನಯ್ಯ. ನಾನ್ ಚರ್ಚೆ ತಪ್ಪಿಸುದಿಲ್ಲ. ನಾವು ದೇವರನ್ನು ಪ್ರೀತಿಸಿದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುತ್ತಾನೆ. ಕ್ರಿಸ್ಮಸ್ ಕೊಡುಗೆಯ ಹಬ್ಬ. ನಾವು ಕೂಡ ಅದನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ದೇವಾದಿದೇವನು, ಸರ್ವಶಕ್ತನೂ ಆದಂಥ ತಂದೆಯಾದ ದೇವರು ಇಡೀ ಲೋಕದ ಮಾನವರನ್ನು ಪ್ರೀತಿಸಿರಿ. ಅವರ ಉದ್ಧಾರಕ್ಕಾಗಿ ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನನ್ನೇ ಮನುಷ್ಯರ ಪಾಪಗಳ ಬಿಡುಗಡೆಗಾಗಿ ಕೊಡುಗೆಯಾಗಿ ಅರ್ಪಿಸಿದ್ದಾನೆ. ನಿರಾಶೆಯಲ್ಲಿರುವ ಜನರಿಗೆ ಭರವಸೆಯ ಮೂಲವಾಗಿ, ಕತ್ತಲೆಯಲ್ಲಿರುವವರಿಗೆ ಜೀವದ ಜ್ಯೋತಿಯಾಗಿ, ಅಸಹಾಯಕರಿಗೆ ಸಹಾಯಕನಾಗಿ ಈ ಲೋಕದಲ್ಲಿ ಜನಿಸಿ ಬಂದನು. ಈ ಯೇಸು ಕ್ರಿಸ್ತನೇ ಪ್ರತಿಯೊಬ್ಬ ಮಾನವನ ಬದುಕಿನ ಭರವಸೆಯಾಗಿದ್ದಾನೆ.